ಯುವಕರಿಗೆ ಮೋದಿ ಮೋದಿ ಅನ್ನೋದು ಶೋಕಿಯಾಗಿದೆ. ಘೋಷಣೆ ಕೂಗೋ ಹುಡುಗರಿಗೆ ಮೋದಿ ಏನು ಮಾಡಿದ್ದಾರೆ? ಉಡುಪಿಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೇಳಿರುವಂತಹ ಪ್ರಶ್ನೆ ಇದು. ಮೋದಿ ಮೋದಿ ಅನ್ನುವಂತಹ ವಿಚಾರ ಜೊತೆಗೆ ಮೋದಿ ಮೋದಿ ಅನ್ನುವಂತಹ ಘೋಷಣೆ ಇವೆಲ್ಲವನ್ನೂ ಕೂಡ ಘೋಷಣೆ ಕೂಗೋದು ಈಗಿನ ಯುವಕರಿಗೆ ಶೋಕಿಯಾಗಿದೆ. ಆ ಘೋಷಣೆ ಕೂಗುವಂತಹ ಯುವಕರಿಗೆ ಮೋದಿ ಏನ್ ಮಾಡಿದ್ದಾರೆ? ಇಂಥ ಒಂದಷ್ಟು ಪ್ರಶ್ನೆಯನ್ನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ. ಊರಿಗೆ ಶಾಲೆ ಬೇಕು ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಬೇಕು, ಯುವಕರು ಪ್ರಧಾನಿ ಮೋದಿಗೆ ವೋಟ್ ಹಾಕ್ತೀವಿ ಅಂತಾರೆ. ನಾನು ಹೀಗೆ ಕೇಳಿದ್ರೆ ಏನು ತಪ್ಪು ಅಂತ ಹೇಳಿ ಈ ಹಿಂದೆ ಕೊಟ್ಟಂತ ಹೇಳಿಕೆ ವಿಚಾರವಾಗಿ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಮೋದಿ ಒಬ್ಬರೇ ದೇಶದ ರಕ್ಷಣೆ ಮಾಡಬಲ್ಲರು ಅಂತೀರಲ್ವಾ, ಹಾಗಾದ್ರೆ ಈ ವಾಜಪೇಯಿ ಈ ರಾಷ್ಟ್ರಕ್ಕೆ ಭದ್ರತೆ ಕೊಟ್ಟಿಲ್ವಾ? ಮಂಗಳೂರು ಮೂಲದ ಸಂಸ್ಥೆಗಳನ್ನ ದಿವಾಳಿ ಎಬ್ಬಿಸಿದ್ದಾರೆ. ವಿಜಯ ಬ್ಯಾಂಕ್ ಅನ್ನ ಬರೋಡಾ ಬ್ಯಾಂಕ್ಗೆ ವಿಲೀನ ಮಾಡಿದ್ರು. ವಿಜಯ ಬ್ಯಾಂಕ್ ಉಳಿವಿಗೆ ದೇವೇಗೌಡರ ಕೊಡುಗೆ ಏನು ಅನ್ನೋದು ಕೂಡ ಗೊತ್ತಿದೆ. ಇಷ್ಟೆಲ್ಲ ವಿಚಾರವನ್ನ ಇಟ್ಕೊಂಡ್ರೂ ಕೂಡ ಶಾಲೆ ಬೇಕು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಬೇಕು ಅನ್ನುವಂಥ ವಿಚಾರ ಏನು ಮಾತಾಡಿದ್ರು ಈ ಹಿಂದೆ, ಅದಕ್ಕೆ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ನನ್ನನ್ನು ಮುಗಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇವೆ. ಮಂಡ್ಯದಲ್ಲಿ ನನ್ನ ಪುತ್ರನನ್ನ ಎಲೆಕ್ಷನ್ಗೆ ನಿಲ್ಲಿಸಿದ್ದೀನಿ, ಅಲ್ಲಿ ನನ್ನನ್ನು ಮುಗಿಸೋದಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ. ನಿಖಿಲ್ನನ್ನ ಸೋಲಿಸಿ ನನ್ನನ್ನು ಮುಗಿಸುವಂತಹ ಪ್ರಯತ್ನ ನಡೀತಾ ಇದೆ. ಉಡುಪಿಯಲ್ಲಿ ಸಿಎಂ ಎಚ್.ಡಿ.ಕೆ ಕೊಟ್ಟಿರುವಂತಹ ಹೇಳಿಕೆ ಇದು. ಒಂದು ಕಡೆ ಮೋದಿ ಏನ್ ಮಾಡಿದ್ದಾರೆ ಅನ್ನುವಂಥ ಮಾತು, ಮತ್ತೊಂದು ಕಡೆ ಮಂಡ್ಯದಲ್ಲಿ ನನ್ನನ್ನು ಮುಗಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಮಂಡ್ಯದಲ್ಲಿ ನಾನು JDS ಕಾರ್ಯಕರ್ತರ ಮೇಲೆ ಡಿಪೆಂಡ್ ಆಗಿದ್ದೇನೆ. ನಾನು ಡಿಪೆಂಡ್ ಆಗಿರೋದು JDSನ ಕಾರ್ಯಕರ್ತರ ಮೇಲೆ. ಯಾರು ಏನೇನು ಮಾಡ್ತಾರೆ ನನಗೆ ಗೊತ್ತಿದೆ, ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವೂ ಕೂಡ ನನಗೆ ಗೊತ್ತಿದೆ. ಅಂಬರೀಷ್ ದೇಹಕ್ಕೆ ಅಗ್ನಿಸ್ಪರ್ಶ ಆದ ಕೂಡಲೇ ರಾಜಕೀಯ ಆರಂಭ ಆಗಿದೆ. ಅಂಬರೀಷ್ ಅವರು ಮೃತರಾದಂತಹ ಸಂದರ್ಭದಲ್ಲಿ ಅವರ ದೇಹಕ್ಕೆ ಅಗ್ನಿಸ್ಪರ್ಶ ಆದಾಗ್ಲಿಂದಲೂ ಕೂಡ ರಾಜಕೀಯ ನಡೀತಾ ಇದೆ. ಮಂಡ್ಯದಲ್ಲಿ JDS ಪಕ್ಷವನ್ನು ನಾಶ ಮಾಡೋದಕ್ಕೆ ಎಲ್ಲರೂ ಕೂಡ ಹೊರಟಿದ್ದಾರೆ. JDS ಪಕ್ಷವನ್ನು ನಾಶ ಮಾಡೋದರ ಜೊತೆಗೆ ನನ್ನನ್ನು ಕೂಡ ಮುಗಿಸುವಂತಹ ಯತ್ನಗಳು ನಡೀತಾ ಇದೆ ಮಂಡ್ಯದಲ್ಲಿ ಎನ್ನುವಂಥ ವಿಚಾರವನ್ನ ಕುಮಾರಸ್ವಾಮಿ ಮಾತನಾಡಿದ್ರು ಇವತ್ತು ಉಡುಪಿನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜನಾಗಿದ್ದಾರೆ. ಹರೀಶ್, 2-3 ವಿಚಾರಗಳನ್ನ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಒಂದು, ಮೋದಿ ಏನ್ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ. ಎರಡನೇದು, JDS ಅನ್ನ ಮುಗಿಸೋದಕ್ಕೆ ಅಲ್ಲಿ ಪ್ಲಾನ್ ನಡೀತಾ ಇದೆ, ನನ್ನನ್ನು ಮುಗಿಸೋದಕ್ಕೆ ಪ್ಲಾನ್ ನಡೀತಾ ಇದೆ ಮಂಡ್ಯದಲ್ಲಿ ಅಂತ. ಯಾವ್ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಹರೀಶ್? ಏನು ಉಡುಪಿಯಲ್ಲಿ ಇವತ್ತು ಸಿಎಂ ಅವರು JDS ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ವಿವಿಧ ಮುಖಂಡರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ನಡೆದ ಕಾರ್ಕಳದಲ್ಲಿ ನಡೆದಂತ ಸಭೆಯಲ್ಲಿ ಪ್ರಮುಖವಾಗಿ ಅವರು ಮೋದಿ ಅಂತ ಜನ ಯುವಕರು ಕೂಗ್ತಾರೆ, ಆದ್ರೆ ಮೋದಿ ಏನ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಏನೇನು ಮಾಡಿದ್ದಾರೆ, ನಾವು ರಾಜ್ಯ ಸರ್ಕಾರದಿಂದ ಏನ್ ಮಾಡಿದ್ದೇವೆ, ಎಲ್ಲಾ ಅಂಶವನ್ನ ಎಲೆಯಾಗಿ ವಿವರಿಸುವಂತದ್ದ ಕೆಲಸವನ್ನ ಮಾಡಿದ್ರು. ಇನ್ನು ಮಂಡ್ಯ ವಿಚಾರವಾಗಿ ಮಂಡ್ಯದ ಜನರ ಹೃದಯ ಏನು ಅನ್ನೋದು ನಂಗೆ ಗೊತ್ತಿದೆ, ಯಾಕಂದ್ರೆ ನನ್ನ ಹೃದಯ ಇರುವಂತ ಊರದು ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಯಾರೇ ಇಲ್ಲಿ ಬಂದು ಏನೇ ಗಿಮಿಕ್ ಮಾಡಿದ್ರು, ಏನೇ ಕುತಂತ್ರ ಮಾಡಿದ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಬರೀಷ್ ಅವರು ತೀರ್ಕೊಂಡ ಅಗ್ನಿಸ್ಪರ್ಶ ಆದ ದಿನದ ನಂತರದಿಂದ ಶುರುವಾಗಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಬೆನ್ನಿಗೆ ಚೂರಿ ಹಾಕುವಂತವ್ರ ಬಗ್ಗೆ ಮಾತಾಡಿದ್ದೇನೆ. ನಾನು ಚೆಲುವರಾಯಸ್ವಾಮಿ ಅವರ ಬಗ್ಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅಂದಿಲ್ಲ. ಅವ್ರು ಯಾಕೆ ಅದನ್ನ ನನಗೆ ಅಂತ ಅನ್ಕೋಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ನನ್ನನ್ನು ಮುಗಿಸಲು ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ನಿಖಿಲನ್ನ ಸೋಲಿಸಲು, ನನ್ನನ್ನು ಮುಗಿಸಲು ಎಲ್ಲ ಪ್ರಯತ್ನ ನಡೆದಿದೆ. ಆದ್ರೆ ನಾನು 6 ದಿನದಿಂದ ನಾನು ಮಂಡ್ಯ ಕಡೆ ಹೋಗಿಲ್ಲ. ಆದ್ರೆ ಮಂಡ್ಯದ ಜನರ ಮನಸ್ಸು ನನಗೆ ಗೊತ್ತಿದೆ. ಯಾರು ಏನೇ ಸ್ಟ್ರಾಟಜಿ ಮಾಡಿದ್ರು ಅದು ನಡೆಯೋದಿಲ್ಲ, ಯಾರ ಡ್ರಾಮಾ ಕೂಡ ನಡೆಯೋದಿಲ್ಲ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಆನಂದ್ ಮುರಳಿ, ಧನ್ಯವಾದ ಹರೀಶ್ ಮಾಹಿತಿಗಾಗಿ.